ಎಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಾನು ಇವತ್ತು ಭಾಷಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಮುಂಚಿತವಾಗಿ ನಾನು ಈ ಪರೋಪಕಾರ ಅನ್ನುವುದರ ಬಗ್ಗೆ ಸ್ವಲ್ಪ ಎರಡು ಮಾತನಾಡಲು ಇಷ್ಟಪಡ್ತಾ ಇದ್ದೀನಿ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹದಂತೆ ನದ್ಯ, ಪರೋಪಕಾರಾಯ ದೊಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಪರೋಪಕಾರವನ್ನು ಮಾಡಬೇಕು. ಇಲ್ಲ ಅಂತೇಳಿದರೆ ನಮ್ಮ ಜೀವನ ಸಾರ್ಥಕತೆ ಆಗೋದಿಲ್ಲ. ಆ ಪರೋಪಕಾರವನ್ನು ನಾವು ಮಾಡಲಿಲ್ಲ ಅಂತೇಳಿದರೆ ನಮಗೆ ಈ ಜೀವನದಲ್ಲಿ ಪುಣ್ಯ ಸಿಗೋದಿಲ್ಲ. ಆ ಪರೋಪಕಾರ ಅನ್ನುವುದು ಮನುಷ್ಯನ ಉಸಿರಾಗಬೇಕು, ಮನುಷ್ಯನ ಜೀವಿತದ ಉಸಿರಾಗಬೇಕು. ಗಿಡ ಮರ ಬಳ್ಳಿ ಪರೋಪಕಾರಕ್ಕಾಗಿಯೇ ಹೂವು ಹಣ್ಣು ಬಿಡುತ್ತವೆ, ಇನ್ನೊಬ್ಬರಿಗೆ ಕೊಡೋದಕ್ಕೋಸ್ಕರವಾಗಿ ಹೂವು ಹಣ್ಣು ಎಲ್ಲವನ್ನು ಪುಷ್ಪಗಳನ್ನು ಅವು ಮನುಷ್ಯನಿಗೆ ಕರುಣಿಸ್ತದೆ. ಫಲ ಬಿಟ್ಟ ಗಿಡ ಮರಗಳು ಸ್ವಾರ್ಥಕ್ಕಾಗಿ ಏನನ್ನೂ ಬಚ್ಚಿಡುವುದಿಲ್ಲ, ಅವು ಎಲ್ಲವನ್ನೂ ದಾನ ಮಾಡ್ತವೆ. ಪರೋಪಕಾರವೇ ಗಿಡ ಮರ ಬಳ್ಳಿಗಳ ಜೀವನ ಧರ್ಮ. ಗಿಡ ಮರಗಳ ಸರ್ವಸ್ವವು ಪರಹಿತಕ್ಕಾಗಿಯೇ ಬಳಕೆಯಾಗುತ್ತದೆ. ಹಾಗೆಯೇ ಈ ಸಪೋಸ್ ನಾವು ಕಲ್ಪವೃಕ್ಷವೆಂದು ಕರೆಸಿಕೊಳ್ಳುವ ತೆಂಗಿನ ಮರವನ್ನು ತೆಗೆದುಕೋ, ಅದು ಬೆಳೆಸಿ ಅದನ್ನು ದೊಡ್ಡ ಮರವನ್ನಾಗಿ ಮಾಡಿದಾಗ ನಮ್ಮಲ್ಲಿ ತೆಗೆದುಕೊಂಡಂಥ ಅಲ್ಪ ಸ್ವಲ್ಪ ನೀರಿಗೆ ನೆನಪಿಟ್ಕೊಂಡು ಅದು ಫಲ ಬಿಡಲು ಪ್ರಾರಂಭವಾದಾಗ ಅಮೃತ ಕೊಡುತ್ತದೆ, ಎಳ್ನೀರು ಕೊಡ್ತದೆ, ಆಮೇಲೆ ಫಲ ಬಿಡೋಕ್ಕೆ ಪ್ರಾರಂಭ ಮಾಡ್ತದೆ. ಜೀವಿತದ ಉದ್ದಕ್ಕೂ ಅಮೃತ ಸಮಾನವಾದ ಆ ಎಳನೀರನ್ನು ಮನುಷ್ಯನಿಗೆ ನೀಡುತ್ತಲೇ ಬರ್ತಿರ್ತದೆ. ಅದರಲ್ಲಿ ಸ್ವಾರ್ಥದ ಲವಲೇಶವೂ ಸ್ವಲ್ಪನೂ ಇರುವುದಿಲ್ಲ ಅಲ್ವಾ? ಹಾಗೆಯೇ ಮನುಷ್ಯನೂ ಸಹ ಒಂದು ಜೀವಿತದ ಅವಧಿಯಲ್ಲಿ ಒಂದು ಪರೋಪಕಾರವನ್ನು ಉಪಕಾರ ಮಾಡುವ ಒಂದು ಸ್ಮರಣೆಯನ್ನು ಇಟ್ಕೊಳ್ಬೇಕಾಗುತ್ತದೆ. ಆಗ ಅವನಿಗೆ ಜೀವನ ಸಾರ್ಥಕವಾಗ್ತದೆ. ಇದು ನಾನೊಂದು ಸ್ವಂತ ಅಲ್ಲ, ಯಾವುದೋ ಪುಸ್ತಕದಲ್ಲಿ ನಾನು ಓದಿದ್ದ ನೆನಪು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಹೀಗಾಗಿ ನಾವು ಉಪಕಾರಿಗಳಾಗಬೇಕು, ಪರೋಪಕಾರಿಗಳಾಗಬೇಕು ಅಂತ ಹೇಳುತ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸಿ, ಮನುಷ್ಯನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಆ ಕೀಳಿರಿಮೆ ಇದೆಯಲ್ಲ, ಕೀಳಿರಿಮೆ ಅದೊಂದು ದೌರ್ಬಲ್ಯ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತದೆ. ಅದನ್ನು ನಾವು ಓಡಿಸ್ಬೇಕು. ಅದನ್ನು ಆ ಕೀಳಿರಿಮೆಯನ್ನು ನಮ್ಮಲ್ಲಿ ಬರಲೇಬಾರ್ದು. ಮಾತಾಡುವಾಗ ಕೀಳಿರಿಮೆ ಇರುತ್ತೆ, ಇನ್ನೊಬ್ಬರನ್ನು ಭೇಟಿಯಾಗಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಕೀಳಿರಿಮೆ ಇರುತ್ತೆ. ಏನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಅವ್ರ ಜೊತೆಗೆ ಮಾತಾಡೋಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅನ್ನೋದು ಒಂದು ಭಾವನೆ ನಮ್ಮಲ್ಲಿ ಕಾಡ್ತಾ ಇರ್ತದೆ. ಆ ಭಾವನೆನ ನಾವು ಕಿತ್ತಾಕಬೇಕು. ಮಾತಾಡುವಾಗ ಕೀಳಿರಿಮೆ ಅಲ್ವಾ, ಭಾಷಣ ಮಾಡುವಾಗ ಕೀಳಿರಿಮೆ, ನಾಟಕ ಮಾಡುವಾಗ ಕೀಳಿರಿಮೆ, ಓದುವಾಗ ಕೀಳಿರಿಮೆ, ಪರ್ಸೆಂಟೇಜ್ನಲ್ಲಿ ಕೀಳಿರಿಮೆ, ಓದಿನಲ್ಲಿ ನಾನು ಹಿಂದೆ ಬಿದ್ದುಬಿಟ್ಟೆ ಅನ್ನೋ ಕೀಳಿರಿಮೆ, ನನ್ನ ಮುಖ ಸೌಂದರ್ಯ ಸರಿ ಇಲ್ಲ ಅನ್ನೋದು ಕೀಳಿರಿಮೆ, ನಾನು ಕಪ್ಪುಗದೀನಿ ಅನ್ನೋದು ಒಂದು ಕೀಳಿರಿಮೆ. ಒಂದಲ್ಲ ಎರಡಲ್ಲ, ಮನುಷ್ಯನ ಅದು ಒಂದು ಶಾಪ ಅಂತಂತ ಹೇಳ್ಬೋದು. ಪ್ರತಿಯೊಬ್ಬ ಮನುಷ್ಯರಲ್ಲಿ ಅದು ಕಾಡ್ತಾ ಇರ್ತದೆ. ಅದರಲ್ಲಿ ಹೆಣ್ಮಕ್ಳಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಾಡ್ತಾ ಇರ್ತದೆ. ನನ್ನ ಸೌಂದರ್ಯ ಇಲ್ಲ, ನನ್ನ ಯಾರು ಮೆಚ್ಚೋದಿಲ್ಲ, ನನ್ನ ಯಾರು ನೋಡೋದಿಲ್ಲ, ನನಗೆ ಕಪ್ಪದಿನ ಸ್ವಲ್ಪ, ನಾನು ಸ್ವಲ್ಪ ಕೆಂಪಿಲ್ಲ, ಬೆಳಗಿಲ್ಲ, ಹೀಗಾಗಿಬಿಟ್ಟು
ಅಂತ ಅನ್ನುವ ಒಂದು ಏನೋ ಒಂದು ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಪ್ರತಿಯೊಬ್ಬ ಮನುಷ್ಯ, ಪುರುಷ, ಸ್ತ್ರೀಯರಲ್ಲಿ ಕಾಡ್ತಾ ಇರ್ತದೆ. ಅದು ದೈಹಿಕವಾಗಿ, ಮಾನಸಿಕವಾಗಿ ನಾವು ಇದರಿಂದ ಬಳಲಿ ಬೆಂಡಾಗಿ ಹೋಗ್ಬಿಡ್ತೀವಿ ಒಂದೊಂದು ಸಾರಿ. ಆ ನಂಬಿಕೆಯನ್ನು, ಆ ಒಂದು ಆ ಕಾಂಪ್ಲೆಕ್ಸನ್ನು ಕಿತ್ತೊಗಿಬೇಕು. ಅದನ್ನು ಎಷ್ಟೇ ಕಷ್ಟಕರವಾದರೂ ಅದನ್ನು ನಾನು ಸಾಧಿಸಬಲ್ಲೆ, ಆ ಸಾಮರ್ಥ್ಯ ನನ್ನಲ್ಲಿ ಅಡಗಿದೆ, ನಾನು ಯಾರಿಗೇನು ಕಡಿಮೆ ಇಲ್ಲ ಅನ್ನುವ ಛಲ ನಮ್ಮಲ್ಲಿ ಬರಬೇಕದು. ಇಲ್ಲಂತಂದರೆ ಆ ಕಾಂಪ್ಲೆಕ್ಸು ಜಾಸ್ತಿಯಾಗಿ ನಮ್ಮನ್ನು ಇನ್ಯಾವುದೋ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತದೆ. ಆ ದೃಢ ನಂಬಿಕೆ ನಮ್ಮಲ್ಲಿ ಬರಬೇಕದು. ನಾನು ಎಂಬ ಅಹಂಭಾವ ಕಿತ್ತೊಗಿಬೇಕದು. ಆ ಅಹಂಕಾರದ ಪ್ರತೀಕವಾಗಿದೆ. ಹೀಗಾಗಿಬಿಟ್ಟು ಆ ನಮ್ಮಲ್ಲಿರುವ ನಂಬಿಕೆ ಅಹಂಕಾರದ ರೂಪ ತಾಳದೆ ಆತ್ಮವಿಶ್ವಾಸದ ಸ್ವರೂಪದಲ್ಲಿರಲಿ. ಯಾವುದೋ ಒಂದು ಸಣ್ಣ ಕೆಲಸದಲ್ಲಿ ವಿಫಲತೆಯನ್ನು ಅನುಭವಿಸಿದರೂ ಸಹ ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ದುರ್ಬಲ, ಅಯ್ಯೋ ಈ ಸಣ್ಣ ಕೆಲಸನೂ ನನಗೆ ಮಾಡೋಕ್ಕಾಗೋದಿಲ್ಲಲ್ಲಪ್ಪ, ಎಂಥ ಇದು ಶಿಕ್ಷೆ ಅಂತಂತೇಳಿ ನಾವು ಅದನ್ನು ಭಾಳ ಡೀಪಾಗಿ ತೆಗೆದುಕೊಳ್ತೇವೆ. ಆತ್ಮವಿಶ್ವಾಸ ನಮ್ಮಲ್ಲಿ ಬರೋವರೆಗೂ ನಾವು ಇದಕ್ಕೆ ಬಲಿಯಾಗಿಬಿಡ್ತೀವಿ. ಹೀಗಾಗಿಬಿಟ್ಟು ನಾವು ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ದುರ್ಬಲ ಅನ್ನುವುದನ್ನು ಕಿತ್ತು ಹಾಕಬೇಕು ಮನಸ್ಸಿನಿಂದ. ಕೀಳಿರಿಮೆಯನ್ನು ಬೆಳೆಸಿಕೊಳ್ಳಬಾರ್ದು, ಅದು ಮೂರ್ಖತನ. ಅದು ನಿಮ್ಮ ಭವಿಷ್ಯಕ್ಕೆ ದೊಡ್ಡ ಮಾರಕ ಆಗಿಬಿಡ್ತತೆ ಹೋಗ್ತಾ ಹೋಗ್ತಾ ಹೋಗ್ತಾ, ಗೊತ್ತಾಯ್ತಾ? ಅದು ಹೀಗಾಗಿಬಿಟ್ಟು ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಕಿತ್ತಾಕಬೇಕು. ಯಾಕೆ ಕಪ್ಪಾಗಿದ್ದೀನಪ್ಪ, ನನಗೆ ದೇವರು ಕೊಟ್ಟ ಸೌಂದರ್ಯ ಅದು, ಅವ್ರಿಗಿನ್ನ ನಾನು ಕಡಿಮೆ ಏನದೀನಿ. ಅವ್ರು ಕೆಂಪುಗಾದ್ರೆ ನಾನು ಕಪ್ಪುಗದೀನಿ ಅಷ್ಟೇ. ಅದಕ್ಕೆ ಯಾಕೆ ನಾವು ಆ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಕದು? ನಮ್ಮ ಭವಿಷ್ಯ ನಮಗಿರ್ತತೆ, ಅವ್ರ ಭವಿಷ್ಯ ಅವ್ರಿಗಿರ್ತತೆ. ಹೃದಯ ನಿಷ್ಕಲ್ಮಶವಾಗಿರಬೇಕು. ಕಪ್ಪು ಬಿಳುಪು ಸೌಂದರ್ಯ ಮುಖ್ಯ ಅಲ್ಲ, ಹಾರ್ಟ್ ಚೆನ್ನಾಗಿರಬೇಕು, ನಮ್ಮ ಆತ್ಮ ಚೆನ್ನಾಗಿರಬೇಕು ಅಲ್ವಾ? ಮನುಷ್ಯನಲ್ಲಿ ಎಷ್ಟು ತರಹದ ಈ ರೋಗಗಳು ಕಾಡ್ತಾ ಇರ್ತವೆ ಅಲ್ವಾ? ಅದು ನಾವು ಏನು ಅಂದ್ಕೊಳ್ತೀವೋ ಅದನ್ನು ಸಾಧನೆ ಮಾಡೋಕ್ಕೆ ನಾವು ಸಿದ್ಧರಾಗು ಅಲ್ವಾ? ಯಾವುದು ಕೀಳಿರಿಮೆ ನಮ್ಮಲ್ಲಿ ಬರಬಾರ್ದು. ಆ ಶಕ್ತಿ ನಮ್ಮ ಆತ್ಮದಲ್ಲಿರುತ್ತೆ, ಅಂತರಾತ್ಮದಲ್ಲಿ ಭಯಂಕರವಾದ ಶಕ್ತಿಯ ಒಂದು ತಾಣವೇ ಆಗಿದೆ ಅಂತರಾತ್ಮ. ಅದನ್ನು ನಾವು ಹೊರಗಡೆ ಎಳೆದು ಫೀಲ್ಡಿಗೆ ಬಿಡಬೇಕು. ಅದನ್ನು ಫೀಲ್ಡಿಗೆ ಬಿಟ್ಟು ನನಗೆ ಯಾವುದರಲ್ಲಿ ಆಸಕ್ತಿ ಇದೆ, ನಮ್ಮನ್ನು ನಾವೇ ಗುರುತಿಸ್ಕೊಬೇಕು ಅದು ಅಲ್ವಾ? ನಮ್ಮನ್ನು ನಾವು ಗುರುತಿಸ್ಕೊಬೇಕದು. ಯಾವುದೇ ಥರ ನಾನು ಪ್ರಯೋಜನ ಇಲ್ಲದ ವ್ಯಕ್ತಿ ಅನ್ನೋದು ಭಾವನೆ ನಮ್ಮಲ್ಲಿ ಬರಬಾರ್ದು. ಆತ್ಮನಲ್ಲಿ ನಂಬಿಕೆ, ವಿಶ್ವಾಸ, ಶ್ರದ್ಧೆ ಇವನ್ನೆಲ್ಲ ಇಟ್ಟು ನಾವು ಕೆಲಸ ಮಾಡಿದರೆ ಮುಂದಿನ ಮಾರ್ಗ ಸುಗಮವಾಗಿ ತೆರೆದುಕೊಳ್ಳುತ್ತದೆ, ಗೊತ್ತಾಯ್ತಾ? ಸುಗಮವಾಗಿ ತೆರೆದುಕೊಳ್ಳುತ್ತದೆ ಅನ್ನುವ ಆ ಒಂದು ಕೆಟ್ಟ ಒಂದು ಏನು ನಿಮ್ಮಲ್ಲಿ ಅಡಿಗೆ ಕುಳಿತಿದೆಯೋ ಅದನ್ನು ಕಿತ್ತು ಬಿಸಾಕಬೇಕು. ಅದನ್ನು ಆ ಕೀಳಿರಿಮೆನ ಅವ್ರ ಮನಸ್ಸಿನಿಂದ ಕಿತ್ತು ಬಿಸಾಕಿಬಿಡ್ಬೇಕು ಅದನ್ನು, ಗೊತ್ತಾಯ್ತಾ? ಅದಕ್ಕೆ ತಂದೆ ತಾಯಿಗಳು ಒಂದು ಉತ್ತಮವಾದ ಮಾರ್ಗಗಳನ್ನು ಕಥೆಗಳ ಮೂಲಕ ಅವನಲ್ಲಿ ಹುರಿದುಂಬಿಸುವಂಥ ಶಕ್ತಿಯನ್ನು ನಾವು ಮಾಡಬೇಕಾಗುತ್ತದೆ. ಇಲ್ಲಂತೇಳಿದರೆ ಆ ಮಕ್ಕಳು ಹೋಗ್ತಾ ಹೋಗ್ತಾ ಅದು ಕೀಳಿರಿಮೆ ಆಗಿಬಿಡ್ತದೆ, ಅವರಿಗೆ ಸಾಕಷ್ಟು ಅಡೆತಡೆಗಳು ಸ್ಟಾರ್ಟ್ ಆಗಿಬಿಡ್ತವೆ. ಕಥೆಗಳನ್ನ ಹೇಳ್ಬೇಕು, ಒಳ್ಳೊಳ್ಳೆ ಸಾಹಸಮಯ ಕಥೆಗಳು, ಒಳ್ಳೊಳ್ಳೆ ಕಥೆಗಳನ್ನು ಮಕ್ಕಳಿಗೆ ಹೇಳಿದರೆ ಅವು ಮುಂದೆ ಆ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊತಾರೆ. ಮತ್ತು ಅದರ ಬಗ್ಗೆ ನಾವು ಯಾವುದೇ ರೀತಿಯ ಕಾಳಜಿಯನ್ನು ತೋರಿಸ್ಬಾರ್ದು ಅಂತಂತಲ್ಲ, ತೋರಿಸ್ಬೇಕು ಅದನ್ನು ಮಕ್ಕಳಿಗೆ. ಆತ್ಮಶಕ್ತಿಯನ್ನು ಅವರಿಗೆ ತುಂಬಬೇಕು, ಅದನ್ನು ಮನದಟ್ಟ ಆಗುವಂತೆ ವಿವರಿಸ್ಬೇಕು ಅವರಿಗೆ. ಯಾವಾಗ ಭಯ ಅಂಜಿಕೆ ಇಲ್ಲದ ಒಂದು ಕಥೆಗಳನ್ನು
ಅವರಿಗೆ ಹೇಳ್ಬೇಕು ಅವ್ರನ್ನ. ದೊಡ್ಡವರಿಗೂ ಅಷ್ಟೇ, ಅವ್ರು ಯಾವ ಥರದ ಭಯ ಅಂಜಿಕೆ ಮನಸ್ಸಿನಲ್ಲಿ ಇಟ್ಕೊಳ್ಳೋದಲ್ಲಿ ಆ ಛಲಗಾರಿಕೆ ಸ್ವಾವಲಂಬನೆ ನಮ್ಮಲ್ಲಿ ತುಂಬಿಕೊಂಡು ನಾವು ಕೆಲಸವನ್ನು ಯಾವುದೇ ಕೆಲಸವನ್ನು ಮಾಡಲಿ ಅದು ಸಕ್ಸಸ್ ಆಗುತ್ತೆ. ಹೀಗಾಗಿ ಅದನ್ನು ಮಾಡಲಿಲ್ಲ ಅಂತಂತಂದರೆ ನಾವು ದುರ್ಬಲರಾಗಿ ಉಳಿದೇ ಬಿಡ್ತೀವಿ ನಾವು. ಅದು ನಮ್ಮ ಮೈಂಡಿನಲ್ಲಿ ಸುಳಿಬಾರ್ದು. ಅದು ನಮಗೆ ಆಗಲ್ಲ ಅನ್ನುವ ಮಾತು ನಮ್ಮ ಆ ತಲೆಯಲ್ಲಿ ಸುಳಿಬಾರ್ದು. ಅದು ಆಗುತ್ತೆ. ಯಾಕಾಗೋದಿಲ್ಲ? ಸಾಧ್ಯ, ಎಲ್ಲವೂ ಸಾಧ್ಯ. ಅಂಥ ಶಕ್ತಿ ಅಂತರಾತ್ಮದಲ್ಲಿ ಅಡಗಿದೆ ನಮಗೆ, ಮನುಷ್ಯನಿಗೆ. ಅದನ್ನು ಹೊರಗಡೆ ಬಿಡೋಂಥ ಮಾರ್ಗಗಳು ಬೇಕಷ್ಟೇ. ಯಾಕೆ ಸಾಧ್ಯ? ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪರ್ವತ ಏರ್ಬೋದು, ಆಕಾಶದಲ್ಲಿ ಹಾರಾಡ್ಬೋದು, ನೀರಿನಲ್ಲಿ ಈಜಾಡಬಹುದು, ವೈಜ್ಞಾನಿಕ ದೃಷ್ಟಿಯಲ್ಲಿ ಏನೆಲ್ಲ ಕೆಲಸಗಳಾಗಿದ್ದಾವೆ ಇವತ್ತು. ಆಗಲ್ಲ ಅನ್ನೋ ಸುದ್ದಿ ಇಲ್ಲ. ಅಸ್ಟ್ರಾನಟ್ಸ್ ಎಲ್ಲ ಆಕಾಶದಾಗೆ ತೇಲಾಡ್ಕೊಂಡು ಬರ್ತಾರೆ. ಆ ಧೈರ್ಯ, ಶಕ್ತಿ ಬೇಕಾದ, ಆರೋಗ್ಯ ಎಲ್ಲ ಕಾಪಾಡ್ಕೊಂಬೇಕದನ್ನು. ಆಗಿದ್ದಾಗ ಮಾತ್ರ ನಾವು ಏನು ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಆ ಸುಪ್ತ ಆ ಮನಸ್ಸಿನ ಚೇತನವನ್ನು ಬಡಿದೆಬ್ಬಿಸ್ಬೇಕು. ಸ್ವಾಮಿ ವಿವೇಕಾನಂದರು ಯೂತ್ಸಿಗೆ ಆವಾಗ ಪ್ರತಿ ಹೆಜ್ಜೆಯಲ್ಲೂ ಸಾರಿ ಬಡಿದೆಬ್ಬಿಸುವಂಥ ಮಾರ್ಗವನ್ನು ಅವರು ಹೇಳ್ತಾಯಿದ್ರು. ಹೋಗುವ ಪಥದಲ್ಲಿ, ದಾರಿಯಲ್ಲಿ, ಜೀವನದಲ್ಲಿ ಅದು ಹೋಗ್ತಾ ಅದು ಎಷ್ಟು ಕೆಲಸ ಮಾಡಿಬಿಡ್ತತೆ ಅಂತಂದರೆ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸು ನಮ್ಮನ್ನು ಯಾವ ಸ್ಥಿತಿಗಾದರೂ ತೆಗೆದುಕೊಂಡು ಹೋಗ್ಬಿಡ್ತತೆ. ನಾವು ಅದಕ್ಕೆ ಬಲಿಯಾಗಿಬಿಟ್ರೆ, ನಮ್ಮ ಮೈಂಡನ್ನು ಅದಕ್ಕೆ ಬಲಿ ಕೊಟ್ಟುಬಿಟ್ರೆ, ಯಾವ ಕೂಪದಲ್ಲಿ ಆದರೂ ತಳ್ಳಿಬಿಡ್ತತೆ. ಇಲ್ಲ ಹುಚ್ಚರನ್ನಾಗಿ ಮಾಡ್ತತೆ, ಇಲ್ಲ ಕ್ರೂರಿಗಳನ್ನಾಗಿ ಮಾಡ್ತತೆ, ಇಲ್ಲ ನಮ್ಮ ಸಾವಿನ ಬಾಯಿಗೆ ನಮ್ಮನ್ನೇ ದೂಡ್ತತೆ. ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನಾವು ಬಲಿಯಾಗಬಾರ್ದು. ಸಾಧ್ಯನೇ ಇಲ್ಲ. ಔಟ್ ಅಂತಂತೇಳಿ ಕಳಿಸ್ಬಿಡ್ಬೇಕು ಅದನ್ನು. ಆ ದುರ್ಬಲ ಮನಸ್ಸನ್ನು, ಇನ್ಫ್ಯಾರಿಟಿ ಕಾಂಪ್ಲೆಕ್ಸನ್ನು ಯಾವುದು ಹತ್ರಕ್ಕೆ ಬಿಟ್ಕೊಬಾರ್ದು. ನೀನು ಯಾಗನೇ ಇರು, ಮುನ್ನುಗ್ಗು. ಅದು ನಿನಗೆ ಆ ಮಾರ್ಗದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಿ. ಅಸ್ತಿತ್ವವನ್ನು ಪಡಿಬೇಕು ನಾವು. ನಮ್ಮಲ್ಲಿ ಏನೇ ಇದ್ದರೂ ಸಹ ನಮಗೆ ಅರಿವಾಗದಂತೆ ಇರುವ ಸುಪ್ತ ಶಕ್ತಿಯ ಅಸ್ತಿತ್ವವನ್ನು ನಾವು ಕಂಡುಕೊಂಡಾಗ, ಆ ಮಲಗಿರುವ ಚೇತನವನ್ನು ಬಡಿದೆಬ್ಬಿಸಿದಾಗ ನಮ್ಮ ನಡೆ, ನುಡಿ, ಆಚಾರ, ವಿಚಾರ, ಕ್ರಾಂತಿಕಾರಕ ಬದಲಾವಣೆ, ನಮ್ಮ ಮನಸ್ಸಿನ ದುರ್ಬಲ ವ್ಯಕ್ತಿತ್ವ ಈ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತವಾಗಿ ಸ್ವತಂತ್ರವಾಗಿ ಅಕ್ಕಿಯಂತೆ ಹಾರಾಡಿಕೊಂಡು ನಾವು 4 ಜನಗಳ ಮುಂದೆ ನಿಂತುಕೊಂಡು ಮಾತನಾಡುವ ಶಕ್ತಿ ನಮಗೆ ಬರುತ್ತೆ. ಮಾತಾಡಲಿಲ್ಲ ಅಂತಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಭಾಷಣ ಕಲೆಯನ್ನು ಕಲಿಯಬೇಕು. ಆ ಒಂದು ನಾಟಕವನ್ನು ಆಡಬೇಕು. ಅದು ಆ ಸ್ಟೇಜ್ ಫಿಯರೆಲ್ಲ ಹೋಗಿರುತ್ತೆ. ವಿಚಾರ ಶಕ್ತಿ, ವಿವೇಚನೆ, ಮಾನಸಿಕ ನಿಯಂತ್ರಣತೆ, ಆಮೇಲೆ ದೈಹಿಕವಾಗಿ ಎಷ್ಟೇ ಬಲಶಾಲಿಯಾಗಿ ಬೆಳೆದರೂ ಸಹ ನಮಗೆ ವಿಚಾರ ಶಕ್ತಿ, ವಿವೇಚನೆ, ಅರಿವಿನ ಜ್ಞಾನ ಇವೆಲ್ಲ ಮನುಷ್ಯನಿಗೆ ಇದೆ, ಪ್ರಾಣಿಗಳಿಗಿಲ್ಲ. ಆದರೆ ಈಗ ನೋಡಿ, ಉದಾಹರಣೆ ನಾವು ಫಾರ್ ಎಕ್ಸಾಂಪಲ್ ಆನೆಯನ್ನು ತೆಗೆದುಕೊಳ್ರಿ. ಅಂಥ ಆನೆ, ಬಲಶಾಲಿಯಾದಂಥ ಆನೆ ಮನುಷ್ಯನ ಕೈಗೊಂಬೆಯಾಗಿ ಅದು ವರ್ತನೆ ಮಾಡ್ತದೆ. ಅಂಥ ಈ ಮನುಷ್ಯ ಪಳಗಿಸಿ ತನ್ನ ಅಂಕಿತದಲ್ಲಿ ಇಟ್ಕೊಂಡು ಇವನು ಹೇಳ್ದಂಗೆ ಕೇಳಬೇಕು ಅನ್ನೋ ಮಟ್ಟಕ್ಕೆ ತಂದಿಟ್ಕೊಂತಾನೆ. ಹೀಗಾಗಿ ಮನುಷ್ಯನಲ್ಲಿ ವಿಶೇಷತೆಯಿಂದ ಜಾಣ್ಮೆ ಇರುತ್ತದೆ, ಮಾನಸಿಕ ಶಕ್ತಿ ಇದೆ. ಅದ್ಭುತವಾದ ಶಕ್ತಿ ನಿಮ್ಮೊಳಗೆ ಇರುವ ಆ ಆತ್ಮನಲ್ಲಿ ಒಂದು ಅಚಲವಾದ ನಂಬಿಕೆ ಇಟ್ಟು ಆ ಕೀಳಿರಿಮೆ ಎಂಬ ಮನೋಭಾವನೆಯನ್ನು ಕಿತ್ತೊಗೆದು ಎದ್ದು ಮೇಲೇಳಬೇಕು ನೀವು. ಹೀಗಾಗಿ ಇದನ್ನು ಎಲ್ಲರೂ ಮನಸ್ಸಿನಾಗೆ ಇಟ್ಕೊಂಡು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್, ಆ ಕೀಳಿರಿಮೆಯನ್ನು ಕಿತ್ತೊಗಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.